ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಅಕಂಪನನ ಯುದ್ಧವೆಂಬ 55ನೆಯ ಅಧ್ಯಾಯಕ್ಕೆ ಸ್ವಾಗತ. ಹೀಗೆ ಅಂಗದನು ವಜ್ರದಂಷ್ಟನನ್ನು ಸಂಹರಿಸಿದ ವೃತ್ತಾಂತವನ್ನು ಕೇಳಿ ರಾವಣನು ತನ್ನ ಸಮೀಪದಲ್ಲಿ ಕೈ ಮುಗಿದು ನಿಂತುಕೊಂಡಿದ್ದ ಸಮಸ್ತ ಶಸ್ತ್ರಾಸ್ತ್ರ ಪ್ರವೀಣನಾದ ಅಕಂಪನನನ್ನು ನೋಡಿ ಆತನ ಸಮೀಪದಲ್ಲಿದ್ದ ರಾಕ್ಷಸರನ್ನು ಕರೆದು, ಎಲೈ ರಾಕ್ಷಸ ನಾಯಕರುಗಳಿರ, ನೀವೆಲ್ಲರೂ ಅಕಂಪನನನ್ನು ಮುಂದಿಟ್ಟುಕೊಂಡು ಹೋಗಿ ಕಪಿ ಸೇನೆಯನ್ನು ಸಂಹರಿಸಿರಿ. ಅಕಂಪನನು ಸಾಧಾರಣನೆಂದು ನಿಮ್ಮ ಮನಸ್ಸಿನಲ್ಲಿ ತಿಳಿಯಬೇಡಿ. ಇವನು ಶಸ್ತ್ರಾಸ್ತ್ರ ಕೋವಿದ, ನಮಗೆಲ್ಲರಿಗೂ ರಕ್ಷಕ, ಸಮರದಲ್ಲಿ ನಿಸ್ಸೀಮ, ಯಾವಾಗಲೂ ನಮಗೆ ಐಶ್ವರ್ಯ ಉಂಟಾಗಬೇಕೆಂದು ಶತ್ರುಗಳೊಡನೆ ಸಮರವನ್ನು ಬಯಸುತ್ತಿರುವವನು. ಅಕಂಪನನು ರಾಮ ಲಕ್ಷ್ಮಣರನ್ನು, ಸುಗ್ರೀವನನ್ನು, ಸಮಸ್ತ ವಾನರರನ್ನು ಸಂಹರಿಸಬಲ್ಲನು. ಈತನನ್ನು ಕಂಡ ಮಾತ್ರದಲ್ಲೇ ಸಮಸ್ತ ಶತ್ರುಗಳು ನಡುಗುವರು ಎಂದು ಆಜ್ಞಾಪಿಸಿ ಅಕಂಪನನನ್ನು ಆತನ ರಾಕ್ಷಸ ಬಲವನ್ನು ಕೂಡಿಕೊಂಡು ಯುದ್ಧಕ್ಕೆ ಹೋಗಲು ಕಟ್ಟು ಮಾಡಿದನು. ಅಕಂಪನನು ಮಹಾಪ್ರಸಾದವೆಂದು ರಾವಣನ ಆಜ್ಞೆಯನ್ನು ಶಿರಸ ವಹಿಸಿ ಸಮಸ್ತ ರಾಕ್ಷಸ ಬಲ ಸಹಿತನಾಗಿ ಯುದ್ಧಕ್ಕೆ ಹೊರಟನು. ಅಕಂಪನನನ್ನು ರಣರಂಗದಲ್ಲಿ ದೇವಾಸುರರಾದರೂ ತಡೆಯಲಾರರು. ಅಂಥವರು ಸೂರ್ಯನ ತೇಜಸ್ಸಿನಂತೆ ತನುಕಾಂತಿಯುಳ್ಳವನಾಗಿ ಯುದ್ಧ ಮಾಡಬೇಕೆಂದು ಹೊರಟ ಸಮಯದಲ್ಲಿ ಆತನ ರಥಕ್ಕೆ ಕಟ್ಟಿದ ಕುದುರೆಗಳು ಕಾಲುಗೆಟ್ಟು ಮಂದಗಮನವುಳ್ಳವಾದವು. ಅಕಂಪನನ ಎಡಗಣ್ಣು ಹಾರುತ್ತಿತ್ತು, ಆತನ ಮುಖವು ಕಾಂತಿಗುಂದಿತು, ಆತನ ನುಡಿಯಲ್ಲಿ ಬಿಕ್ಕು ಉಂಟಾಯಿತು. ಅವರು ಪ್ರಕಾಶವಾಗಿದ್ದ ಹಗಲಿನಲ್ಲಿ ಕೆಂಧೂಳಿನಿಂದ ಅಂಧಕಾರವು ಕವಿಯಿತು. ಮೃಗ ಪಕ್ಷಿಗಳು ಭಯಂಕರವಾಗಿ ಧ್ವನಿಗೈಯುತ್ತಿದ್ದವು. ಈ ಮೇರೆಗೆ ದುರ್ನಿಮಿತ್ತಗಳಾಗುತ್ತಿರಲು ಸಿಂಹಕ್ಕೆ ಸಮಾನವಾದ ಭುಜ ಬಲ ಪರಾಕ್ರಮವುಳ್ಳ ಅಕಂಪನನು ಆ ದುರ್ನಿಮಿತ್ತಗಳನ್ನು ಲೆಕ್ಕಿಸದೆ ತನ್ನ ಬಲಗರ್ವದಿಂದ ಯುದ್ಧಭೂಮಿಗೆ ಬರುತ್ತಿದ್ದನು. ಆ ಸಮಯದಲ್ಲಿ ಸಮುದ್ರೋದಕ ಪ್ರವಾಹವು ಹೊರಹೊಮ್ಮುವಂತೆ ಆ ರಾಕ್ಷಸರು ಬೊಬ್ಬಿಡುವ ಧ್ವನಿಯು ಕೇಳಲ್ಪಟ್ಟ ಕೂಡಲೇ ವಾನರರು ಹೆಮ್ಮರ ಮೊದಲಾದವನ್ನು ಕಿತ್ತು ಎತ್ತಿಕೊಂಡು ರಾಕ್ಷಸರೊಡನೆ ಯುದ್ಧಕ್ಕೆ ನಿಂತರು. ಬಳಿಕ ರಾಮ ಕಾರ್ಯಾರ್ಥವಾಗಿ ಬಂದ ಕಪಿನಾಯಕರಿಗೂ ರಾವಣನ ಕಾರ್ಯಾರ್ಥವಾಗಿ ಬಂದ ರಾಕ್ಷಸರಿಗೂ ಮಹತ್ತರವಾದ ಯುದ್ಧವಾಯಿತು. ಆ ಉಭಯ ಬಲದಲ್ಲಿದ್ದ ಪಟು ಭಟರೆಲ್ಲರೂ ಮಹಾಬಲವಂತರು, ಮಹಾಪರಾಕ್ರಮಿಗಳು, ಪರ್ವತಾಕಾರವಾದ ಶರೀರವುಳ್ಳವರು. ಅವರು ಒಬ್ಬರನ್ನೊಬ್ಬರು ಜಯಿಸಬೇಕೆಂದು ಗರ್ಜಿಸುತ್ತಾ ಕೂಗುತ್ತಿರಲು ಮಹತ್ತಾದ ಕೋಲಾಹಲ ಧ್ವನಿಯುಂಟಾಯಿತು. ಆ ಬಲಗಳ ಚಲನದಿಂದೆದ್ದ ಕೆಂಧೂಳು ಅತಿ ಭಯಂಕರವಾಗಿ ದಿಕ್ಕುಗಳನ್ನು ಮುಚ್ಚಲು ಒಬ್ಬರನ್ನೊಬ್ಬರು ಕಾಣದಿದ್ದರು. ರಾಕ್ಷಸ ಬಲದಲ್ಲಿದ್ದ ಧ್ವಜ, ಪತಾಕೆ, ರಥ, ದುರಗಾದಿಗಳೊಂದು ಕಾಣಿಸದೆ ಹೋದವು. ಉಭಯ ಬಲಗಳಲ್ಲಿಯೂ ಕೂಗುತ್ತಿದ್ದ ಪಟು ಭಟರ ಧ್ವನಿ ಮಾತ್ರವೇ ಕೇಳಿಸುತ್ತಿತ್ತಲ್ಲದೆ ರಾಕ್ಷಸ ಕಪಿನಾಯಕರ ಸ್ವರೂಪವು ಕಾಣಿಸದೆ ಹೋಯಿತು. ಆ ಸಮಯದಲ್ಲಿ ಕಪಿಗಳು ಕಪಿಗಳನ್ನೇ ರಾಕ್ಷಸರೆಂದು ಕೊಲ್ಲುತ್ತಿದ್ದರು, ರಾಕ್ಷಸರು ತಮ್ಮವರನ್ನೇ ಕಪಿನಾಯಕರೆಂದು ಕೊಲ್ಲುತ್ತಿದ್ದರು. ಈ ಮೇರೆಗೆ ಕೆಂಧೂಳಿಯಿಂದ ಅಂಧಕಾರವು ವ್ಯಾಪಿಸಿ ತಮ್ಮವರು ಪರರು ಎಂಬ ಭೇದವಿಲ್ಲದೆ ಆ ಬಲಗಳು ಕೊಲ್ಲಲ್ಪಡುತ್ತಿರಲು ರಣಭೂಮಿಯು ರಕ್ತ ಪ್ರವಾಹದಿಂದ ನೆನೆದು ಕೆಂಧೂಳಿಯಡಗಿತು. ಶರಗಳಿಂದ ಗಾಯಗೊಂಡು ಬಿದ್ದ ಶವಗಳಿಂದ ಅದು ಪರಿಪೂರ್ಣವಾಯಿತು. ರಾಕ್ಷಸರು ತಮ್ಮ ಆಯುಧಗಳಿಂದ ಕಪಿನಾಯಕರನ್ನು ಹೊಡೆಯುತ್ತಾ, ಕಪಿನಾಯಕರು ಪಾಷಾಣಾದಿಗಳಿಂದ ರಾಕ್ಷಸರನ್ನು ಕೆಡಹುತ್ತಾ ಒಬ್ಬರನ್ನೊಬ್ಬರು ಕೊಲ್ಲುತ್ತಾ ಮಹತ್ತಾದ ಯುದ್ಧ ಮಾಡುತ್ತಿರಲು ಅಕಂಪನನು ಅತ್ಯಂತ ಧೈರ್ಯದಿಂದ ರಾಕ್ಷಸರನ್ನು ಭಯಪಡಬಾರದೆಂದು ಸಮಾಧಾನಪಡಿಸಿ ಕಪಿನಾಯಕರೊಡನೆ ಯುದ್ಧ ಮಾಡುತ್ತಿದ್ದನು. ಆ ಕಪಿನಾಯಕರು ಅತ್ಯಂತ ಕೋಪಾಯುಕ್ತರಾಗಿ ಗುಂಡು, ಕಲ್ಲು, ಹೆಮ್ಮರ ಮೊದಲಾದವುಗಳಿಂದ ಯುದ್ಧ ಮಾಡುತ್ತಿದ್ದರು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.